ಲವರ್ ಜೊತೆ ಬಂದು ಲಾಡ್ಜ್ನಲ್ಲಿ ಮಲಗಿದ್ದಲ್ಲೇ ಸಾವನ್ನಪ್ಪಿರೋ ಪುತ್ತೂರು ಯುವಕನ ಸಾವಿನ ಸುತ್ತ ಹಲವು ಅನುಮಾನ ಕಾಡಿತ್ತು. ತಕ್ಷಿತ್ ಸಾವು ಆತ್ಮಹತ್ಯೆಯೋ ಕೊಲೆಯೋ ಹೃದಯಾಘಾತವೋ ಎಂಬಂತೆ ಸಾಕಷ್ಟು ಸಂಶಯಗಳು ಮೂಡಿತ್ತು. ಜೊತೆಗೆ ಇದರಲ್ಲಿ ಆ ಯುವತಿ ಪಾತ್ರ ಏನಿರಬಹುದು ಎಂಬ ಕುತೂಹಲ ಹೆಚ್ಚಾಗಿತ್ತು. ಎಲ್ಲಾ ಅನುಮಾನಗಳಿಗೂ ಲಾಡ್ಜ್ನಲ್ಲಿದ್ದ ಯುವತಿ ಉತ್ತರ ಕೊಟ್ಟಿದ್ದಾಳೆ. ಆತನ ಗರ್ಲ್ ಫ್ರೆಂಡ್ ಹೇಳಿದ್ದೇನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಲಾಡ್ಜ್ನಲ್ಲಿ ಮಲಗಿದ್ದ ತಕ್ಷಿತ್ ಸಾವಿಗೆ ರೋಚಕ ಟ್ವಿಸ್ಟ್. ರೂಮ್ ನಂಬರ್ 405ರಲ್ಲಿ ಆಗಿದ್ದೇನು, ಏನಿದರ ರಹಸ್ಯ? ಪೊಲೀಸರ ವಿಚಾರಣೆಯಲ್ಲಿ ಯುವತಿ ಬೆಚ್ಚಿಟ್ಟ ಸ್ಫೋಟಕ ಸತ್ಯ. ಮಡಿವಾಳ ಲಾಡ್ಜ್ನಲ್ಲಿ ಯುವಕನ ನಿಗೂಢ ಸಾವು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಪ್ರೇಯಸಿ ಜೊತೆ ಬಂದು ತಂಗಿದ್ದ ಪುತ್ತೂರಿನ ತಕ್ಷಿತ್ಗೆ ಆಗಿದ್ದೇನು ಎಂಬುದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ರೂಮ್ನಲ್ಲಿ ಮೃತದೇಹ ನೋಡಿದ ಲಾಡ್ಜ್ ಸಿಬ್ಬಂದಿಗೆ ಯುವತಿ ಮೇಲೆ ಅನುಮಾನ ಬಂದಿತ್ತು. ಯಾಕಂದ್ರೆ 6 ದಿನಗಳ ಕಾಲ ಯುವಕ ಯುವತಿ ಒಟ್ಟಿಗೆ ಇದ್ರು. ಆದ್ರೆ ಪೊಲೀಸರು ತನಿಖೆಯಿಂದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ತಕ್ಷಿತ್ ಸಾವು ಪ್ರಕರಣದಲ್ಲಿ ಈತನ ಗರ್ಲ್ ಫ್ರೆಂಡ್ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಾಳೆ. ಇಬ್ಬರು ಸಹ ಮನೆಯಲ್ಲಿ ಸುಳ್ಳು ಹೇಳಿ ಬೆಂಗಳೂರಿಗೆ ಬಂದಿದ್ದು ನಿಜ. ಅಕ್ಟೋಬರ್ 9ರಂದು ಬೆಂಗಳೂರಿನ ಮಡಿವಾಳದಲ್ಲಿ ಚೆಕ್ ಇನ್ ಆಗಿದ್ವಿ. ಖಾಸಗಿ ಹೋಟೆಲ್ ಒಂದರ 4ನೇ ಮಹಡಿಯಲ್ಲಿನ ರೂಮ್ ನಂಬರ್ 405ರಲ್ಲಿ ವಾಸವಿದ್ವೆ. 6 ದಿನಗಳ ಕಾಲ ಇಬ್ಬರು ಸಹ ಒಟ್ಟಿಗೆ ಇದ್ವೆ. ಕಳೆದ ಗುರುವಾರ ನಾನು ವೈಯಕ್ತಿಕ ಕಾರಣಗಳಿಂದ ಅಲ್ಲಿಂದ ಹೊರಟೆ. ಬುಧವಾರ ಆನ್ಲೈನ್ನಲ್ಲಿ ಊಟ ತರಿಸಿಕೊಂಡಿದ್ವಿ. ಆಗ ಆ ಊಟ ತಿಂದು ಇಬ್ಬರಿಗೂ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು. ನಂತರ ನಾವು ಮೆಡಿಕಲ್ನಲ್ಲಿ ಮಾತ್ರೆ ತಂದು ಸೇವಿಸಿದ್ವಿ. ಅದಾದ ನಂತರ ಅಲ್ಲಿಂದ ಮಾರನೇ ದಿನ ನಾನು ಹೋಗಿದ್ದೆ ಎಂದು ಹೇಳಿದ್ದಾಳೆ. ಹೊಟ್ಟೆ ನೋವಿನಿಂದ ನರಳಾಟ, ಸಾವಿಗೆ ಕಾರಣ ನಿಗೂಢ. ಜೀವ ಹಿಂಡಿದ್ದು ಮಾತ್ರೆಯೋ ಆನ್ಲೈನ್ನಿಂದ ಬಂದ ಊಟವೋ? ತನ್ನ ಪ್ರೇಯಸಿಯನ್ನ ತಕ್ಷಿತ್ ಊರಿಗೆ ಹೋಗುವಂತ ಕಳಿಸಿ ನಾನು ನಾಳೆ ಬರ್ತೇನೆ ಅಂತ ಹೇಳಿದ್ದ. ಆದ್ರೆ ಮರುದಿನ ಹೊಟ್ಟೆ ನೋವು ಅಂತ ಹೇಳಿದ್ದವ ಹೆಣವಾಗಿದ್ದಾನೆ. ಈ ವಿಚಾರಕ್ಕೆ ಹೇಳಿಕೆ ನೀಡಿರೋ ಯುವತೆ, ನಾನು ಊರಿಗೆ ಹೋದ ನಂತರ ಮರುದಿನ ನಾನು ಕರೆ ಮಾಡಿದೆ. ಆದರೆ ತಕ್ಷಿತ್ ಇನ್ನೂ ಸಹ ಹೊಟ್ಟೆ ನೋವು ಅಂತಿದ್ದ. ನಾನು ಸರಿ ರೆಸ್ಟ್ ಮಾಡುವಂತ ಹೇಳಿದ್ದೆ. ಶುಕ್ರವಾರ ನಾನು ಕರೆ ಮಾಡಿದ್ರೂ ಸ್ವೀಕರಿಸಿರಲಿಲ್ಲ. ನಂತರ ಲಾಡ್ಜ್ ಸಿಬ್ಬಂದಿಗೆ ಕರೆ ಮಾಡಿ ಮಾಹಿತಿ ತಿಳಿಸಿದ್ದೆ. ಅವರು ಸಂಜೆ ರೂಮ್ಗೆ ಹೋಗಿ ಕರೆದಿದ್ದಾರೆ. ಆದರೆ ತಕ್ಷಿತ್ ಬಾಗಿಲು ತೆಗೆದಿಲ್ಲ. ನಂತರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಅಂತ ಹೇಳಿದ್ದಾಳೆ. ಅಷ್ಟಲ್ಲದೆ ನಾನೇ ಲಾಡ್ಜ್ಗೆ ಮತ್ತು ಊಟಕ್ಕೆಲ್ಲ ಹಣವನ್ನ ಪೇ ಮಾಡ್ತಿದ್ದೆ ಎಂದು ಹೇಳಿಕೆ ನೀಡಿದ್ದಾಳೆ. ಈ ಎಲ್ಲ ವಿಚಾರವನ್ನ ಪೊಲೀಸರು ಮುಂದೆ ಯುವತಿ ಹೇಳಿಕೊಂಡಿದ್ದಾಳೆ. ಇದೀಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ಪೊಲೀಸರು ಸಹ ಕಾಯುತ್ತಿದ್ದಾರೆ. ಯುವತಿ ಹೇಳಿರುವ ಪ್ರಕಾರ ಫುಡ್ ಪಾಯ್ಸನ್ ಆಗಿ ಸಾವನ್ನಪ್ಪಿದ್ದಾನೆ ಎನ್ನಲಾಗಿದೆ. ಆದರೆ ರಿಪೋರ್ಟ್ ಯಾವ ರೀತಿಯ ಲೀಡ್ ಕೊಡುತ್ತೆ ಅಂತ ಪೊಲೀಸರಿಗೂ ಸಹ ಕುತೂಹಲ ಮೂಡಿಸಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.